100%. ಆಕ್ಚುಲಿ ನಿಮ್ದು ಒಂದು ಸಿನಿಮಾ ಜರ್ನಿ ಇದೆ ನಿಮ್ದು. ನಾನು ಹೇಳ್ದೆ, ನೀವು ಅದನ್ನೇ ಹೇಳ್ತಾ ಇದ್ರಿ, ತುಂಬಾ ನೋವುಗಳು ಪಟ್ಬಿಟ್ಟಿದ್ದೀರಿ ಅಂತ. ಎಲ್ಲರ ಲೈಫಲ್ಲಿ ಅದು ಇದ್ದೇ ಇರುತ್ತೆ. ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದೀರಾ ಅಂದ್ರೆ ಸುಮ್ಮನೆ ಯಾರು ರೆಕಗ್ನೈಸ್ ಮಾಡಿರಲ್ಲ. ನಿಮಗೆ ಗೊತ್ತಿಲ್ವೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೊಂದು ಇನ್ಸಿಡೆಂಟ್ ಆಗಿದ್ದು, ಯಾರೋ ಒಬ್ಬ ಯೂಟ್ಯೂಬರ್ ಕ್ವಶನ್ಸ್ ಕೇಳಿದ್ದು ಕೂಡ ಅವ್ರು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ತುಂಬಾ ಸ್ಟಾರ್ಟ್ ಮಾಡಿದ್ರು. ಟಿಲ್ ನಾವು ಅದು ಈಗಲೂ ಕೂಡ ನಡೀತಿದೆ. ನೀವೇನು ರಿಯಾಕ್ಟ್ ಮಾಡ್ತೀರಾ ಈ ತರ ಸುಮ್ಮನೆ ನಿಮ್ಮ ಹೆಸರು ಬಳಸ್ಕೊಂಡು ಬೇರೆ ತರ ಅವ್ರು ಬೆಳೆಯೋದ್ರ ಬಗ್ಗೆ? ಬಹಳಷ್ಟು ಟ್ರಾಲ್ ಪೇಜಸ್ ಇದೆ, ಬಹಳಷ್ಟು ಯೂಟ್ಯೂಬ್ ಪೇಜಸ್ ಇದೆ. ಅದಷ್ಟರಲ್ಲಿ ನಾನ್ ಕೆಲವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿರೋದಿರ್ಬೋದು, ಅಥವಾ ನಾವು ಎಲ್ಲೋ ಒಂದು ನಡೆದಿರೋಂತ ಒಂದು ಸನ್ನಿವೇಶ ತಗೊಂಡು ಪೋಸ್ಟ್ ಮಾಡ್ಕೊಂಡಿರೋಂಥದ್ದು ಇರ್ಬೋದು. ನಾವ್ ಯಾಕೆ ಅವ್ರಿಗೆ ಯಾರಿಗೂ ಏನು ಮಾತಾಡಲ್ಲ? ಅವ್ರದ್ದು ಒಂದು ಲೈಫ್ ನಡೀತಾ ಇದೆ, ಅದರಲ್ಲಿ ಪಾಸಿಟಿವ್ ಆಗಿ ನಡೀತಾ ಇದೆ. ಅಲ್ಲಿ ಒಂದು ಅಪ್ರಿಸಿಯೇಟ್ ಮಾಡಬೇಕು ಅಂತ ನಮ್ಗೆ ಅನ್ಸುತ್ತೆ. ಯೂಟ್ಯೂಬರ್ ಯಾರೋ ಹೊಸಬ್ರು ಯೂಟ್ಯೂಬರ್ ಅವ್ರು ಸ್ಟ್ರಗಲ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಅನಿಸ್ಬೇಕು, ತೆಗೆದೆರಡು ಬಿಡ್ಬೇಕು ಅನ್ನಂಗೆ ಅನ್ಸ್ಬಾರ್ದು. ಅವ್ರು ಯಾರು ಅದನ್ನ ಮಾಡ್ತಿದ್ದಾರೆ ಅವ್ರಿಗೆ ಹಂಗೆ ಅನಿಸ್ತಾ ಇದೆ ನನಗೆ. ಬಟ್ ಏನಂದ್ರೆ ಆ ನೆಗೆಟಿವಿಟಿನ ಟಚ್ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಅದೊಂದೇ ಕಾರಣಕ್ಕೆ ನಾನು ಸೈಲೆಂಟ್ ಆಗಿದ್ದೀನಿ, ಇಷ್ಟು ಮಾತ್ರ ಹೇಳ್ಬೋದು. ಬೇಳೆ ಬೇಯುತ್ತಾ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದ್ಯಾಕೆ ಅರ್ಧಂಬರ್ಧ ಬೇಯಿಸ್ಕೊಂಡು ಹಾಳಾಗ್ತೀರಾ? ನಿಮ್ ಲೈಫು ಹಾಳು, ನಿಮ್ ಕರಿಯರು ಹಾಳು ಮಾಡ್ಕೊಳ್ಳೋಂಥದ್ದು ಯಾಕೆ ಮಾಡ್ಬೇಕು? ಟಾಪ್ 3 ಕಂಟೆಸ್ಟೆಂಟ್ ನೀವು ಸೈಡಿಗೆ ಕೂತಿರ್ತೀರಾ. ನಾನು ಟಿವಿ ನೋಡ್ತಾ ಇರ್ಬೇಕಾದ್ರೆ ನಿಮ್ಮ ಫೇಸ್ ಎಲ್ರಿಗೂ ಕೂಡ ಸಂಗೀತ ಅವ್ರ ಕಡೆ ಕ್ಯಾಮ್ರಾ ಪ್ಯಾನ್ ಆಗ್ತಿದ್ರೆ ನೆಕ್ಸ್ಟ್ ಕ್ಯಾಮ್ರಾ ನಿಮಗೆ ಪ್ಯಾನ್ ಆಗುತ್ತೆ. ಅಲ್ಲಿ ಅವರು ಎಕ್ಸಿಟ್ ಆಗ್ತಾರ ಇಲ್ವೋ, ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಬಟ್ ನೀವೆಲ್ಲೂ ಕೂಡ ಅವ್ರು ಆಕ್ಚುಲ್ ಆಗಿ ಇದಾರೆ ಅಂತ ಅವ್ರ ಫೇಸ್ ನಿಮ್ ಕಡೆ ಪ್ಯಾನ್ ಆಗ್ತಾ ಇರೋದು, ಅವ್ರು ಎಲಿಮಿನೇಟ್ ಆಗ್ಲಿ ಅನ್ನೋ ನಿಮ್ ಶೋ ನಿಮ್ಮ ಮೈಂಡಲ್ಲಿ ಓಡ್ತಾ ಇತ್ತು ಅನ್ಕೋತೀನಿ ನಾನು ಆ ಟೈಮಲ್ಲಿ. ಅಂದ್ರೆ ಅದನ್ನೇ ನಾನು ಎಲಿಮಿನೇಟ್ ಆಗಿ ಹೊರಗಡೆ ಬಂದು ನೋಡೋವರೆಗೂ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತಿರ್ಲಿಲ್ಲ. ಬಟ್ ನಾನು ಎಲಿಮಿನೇಟ್ ಆಗಿ ಹೊರಗಡೆ ಬಂದು ನೋಡಿದ್ಮೇಲೆ ಅಟ್ಲೀಸ್ಟ್ ಒಂದು ರಫ್ ಕ್ಯಾಲ್ಕುಲೇಷನ್ ಬರುತ್ತಲ್ವಾ. ಸೊ ಅದ್ರ ಮೇಲೆ ಪಾಪ ವಿನಯ್ ಅವರು ಅಷ್ಟೇ, ಅವ್ರು ಎಲಿಮಿನೇಟ್ ಆಗ್ಲಿ ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಬಟ್ ಅವ್ರು ಎಲಿಮಿನೇಟ್ ಆಗ್ತಾರೆ ಅನ್ನೋದೊಂದು ಸೆನ್ಸ್ ಬರ್ತಾ ಇತ್ತು. ಅದೇ ರೀತಿಯಾಗಿ ಸಂಗೀತ ಅವ್ರಿಗೂ ಹೇಳಿದ್ದು, ವಿನಯ್ ಅವ್ರಿಗೂ ನಾನು ಹೇಳಿದ್ದು ಅದೇ ರೀತಿಯಾಗಿ, ಸಂಗೀತ ಅವ್ರಿಗೆ ಹೇಳಿದ್ದು ಅದೇ ರೀತಿಯಾಗಿ. ಬಟ್ ಏನಂದ್ರೆ ಪ್ರೀತಿ ಯಾರಿಗೆ ಹೆಚ್ಚಾಗಿ ಸಿಗ್ತಿದೆಯಲ್ಲ, ಪ್ರೀತಿ ಸಿಗೋದಕ್ಕಿಂತ ಹೆಚ್ಚಾಗಿ ವೋಟ್ ಯಾರಿಗೆ ಸಿಗ್ತಿದೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ಲಿ ಆ ಸ್ಟೇಜ್ ಅಲ್ಲಿ ಇದ್ದಾಗ. ಸೊ ವೋಟ್ ಕ್ಯಾಲ್ಕುಲೇಷನ್ ಅಲ್ಲಿ ನೋಡಿದಾಗ ಇವ್ರನ್ನೆಲ್ಲ ಲೆಕ್ಕ ಹಾಕಿದಾಗ ವಿನಯ್ ಎಲ್ಲೋ ಒಂಚೂರು ಕಡಿಮೆ ಆಗ್ಬಹುದು ಅಂತ ಅನ್ಸಿತ್ತು. ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಿದೆ. 3 ಜನ ನಿಂತಾಗ, ಸಂಗೀತ, ಪ್ರತಾಪ್, ಕಾರ್ತಿಕ್ ನಿಂತಾಗನು ಹಾಗೆ ಅನ್ಸಿದ್ದು. ಅವ್ರು ಅದನ್ನೇ ಕೇಳಿದ್ರು, ಪ್ರೀತಿಯಿಂದ ಸಂಗೀತ ಅಂತ ಅನ್ಕೊಂಡು. ಯಾಕಂದ್ರೆ ನಾವು ಒಂದಷ್ಟು ಜಗಳ ಮಾಡ್ಕೊಂಡಿದ್ವಿ ಅಲ್ಲಿ ಆ ಬರುವಂತ ಸಂದರ್ಭದಲ್ಲಿ. ಲಾಸ್ಟ್ 3 ವೀಕ್ಸ್ ಪ್ರಾಬಬ್ಲಿ 2 to 3 ವೀಕ್ಸ್ ಅದೊಂದು ಸ್ವಲ್ಪ ಹೇಗಾಗತ್ತೆ ಅಂತಂದ್ರೆ ಅವ್ರಿಗೆ ನಾನು ಮಾಡಿದ್ದೆಲ್ಲ ತಪ್ಪು ಅಂತ ಕಾಣಿಸ್ತಿತ್ತು, ನನಗೆ ಯಾವುದೋ ಒಂದು ಕೆಲವು ವಿಚಾರಗಳು ಕಂಫರ್ಟಬಲ್ ಅಂತ ಅನಿಸ್ತಾ ಇರ್ಲಿಲ್ಲ, ನಾನು ಎಕ್ಸ್ಪ್ರೆಸ್ ಮಾಡ್ತಿದ್ದೆ, ಅದನ್ನ ಅವರು ಒಪ್ಕೊಂತಾ ಇರ್ಲಿಲ್ಲ. ಈ ರೀತಿಯಾದ ಒಂದು ಸಣ್ಣ ಪುಟ್ಟ ಡಿಸ್ಕಷನ್ಸ್ ಆಗ್ತಾ ಇತ್ತು ಆ ಒಂದು 2 ವಾರದಲ್ಲಿ. ಸೊ ಆ ರ್ಯಾಪು ಏನಿತ್ತಲ್ಲ ನಮ್ಮ ಮಧ್ಯೆ ಅದು ಹೋಗ್ಬಿಡ್ತು. ಹೋದ್ಮೇಲೆ ಅವ್ರನ್ನ ನಾರ್ಮಲ್ ಕಂಟೆಸ್ಟೆಂಟ್ ಆಗಿ ನಾನು ನೋಡೋದಕ್ಕೆ ಇಷ್ಟಪಟ್ಟೆ. ಆ ಪ್ರಕಾರ ನಾನು ಏನು ಹೇಳಬೇಕಿತ್ತು ಅದನ್ನ ಹೇಳಿದೆ. ಅದನ್ನ ನನಗೆ ಕ್ಯಾಮ್ರಾ ಪ್ಯಾನ್ ಆಗಿದೆ ಅಂತೆಲ್ಲ ನಂಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ. ಬಿಗ್ ಬಾಸ್ ನೋಡ್ತಿದ್ವಲ್ಲ, ಅದು ಗೊತ್ತಿರ್ಲಿಲ್ಲ. ಅಂಡ್ ಸಿ ಅವರು ಗೆದ್ರೆ ಖುಷಿ, ಸೋತ್ರೆ ಖುಷಿ ಅನ್ನೋ ಟಾಪಿಕ್ ಇರ್ಲಿಲ್ಲ. ಯಾರು ಮಾಡಬಹುದು ಅದು ಒಂದ್ ಗೆಸ್ ಅಷ್ಟೇನೆ. ಆ ಗೆಸ್ ನಡೀತಿತ್ತು, ಇನ್ನೇನಿಲ್ಲ. ಬಟ್ ನಿಮಗೆ ಗೊತ್ತಿರ್ಬೋದು, ಇದಕ್ಕಿಂತ ಮುಂಚೆ ಇದೇ ಸಂಗೀತ ಶೃಂಗೇರಿ ಅವರು ನಾನು ಅಪ್ಪು ಫ್ಯಾನ್ ಅಂತ ಹೇಳಿ ಬಹಳಷ್ಟು ಕಡೆ ಹೇಳಿದ್ದುಂಟು. ಅದು ನಿಮಗೆ ಟ್ರೋಲ್ ಆಗಿರೋದು ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಒಳಗೆ ಅವರು ನಾನು ಯಶ್ ಫ್ಯಾನ್ ಅಂತ ಹೇಳ್ಕೊಂಡ್ರು ಪರ್ಟಿಕ್ಯುಲರ್ ಆಗಿ. ಇಲ್ಲೆಲ್ಲ ಟ್ರೋಲ್ ಪೇಜಸ್ಗಳೆಲ್ಲ ಏನೋಯ್ತು, ಸಮಯವಾದಿ ಯಾವ ಸಮಯಕ್ಕೆ ಹೇಗೆ ಬದಲಾಗಬೇಕು ಆ ಥರ ಬದಲಾಗ್ತಾರೆ. ಮೊದಲೆಲ್ಲ ನಾನು ಅಪ್ಪು ಫ್ಯಾನ್ ಅಂತ ಪರ್ಟಿಕ್ಯುಲರ್ ಹೇಳ್ಕೊಳ್ತಿದ್ರು. ಈಗ ಅಪ್ಪು ಇಲ್ಲ, ಈಗ ಒಳಗೆ ಗೆಲ್ಲಿಕ್ಕೋಸ್ಕರ ನಾನು ಯಶ್ ಫ್ಯಾನ್ ಅವ್ರು ನೋಡ್ಬೇಕು ಅಂತ ಅನಿಸ್ತಿದೆ. ಅವ್ರ ಫೋನ್ ಕಾಲ್ ಆ ಥರದ್ದೆಲ್ಲ ಮಾತಾಡೋದು ಅಂತ ಅನಿಸ್ತದೆ. ನಿಮ್ಗೆ ಏನು ಅನ್ಸುತ್ತೆ, ಅವ್ರು ಸಮಯವಾದಿ ಅಂತ ಅನ್ಸುತ್ತಾ ಅಂತ? ಅವಕಾಶ ನಮಗೆ ಬಂದಾಗ ನಾವು ಅದನ್ನ ಆಕ್ಯುಪೈ ಮಾಡ್ಕೋಬೇಕು. ಹೌದು, ಅಕಸ್ಮಾತ್ ಇಲ್ವೇ ಇಲ್ಲ, ಯಾರು ನಮ್ಗೆ ಅವಕಾಶನೇ ಕೊಡ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ನಾನು ನೋಡಿರೋದು ಅದು. ಸೊ ಅದನ್ನ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಫ್ಯಾನ್ ಅಂತ ಬಂದಾಗ ಏನಾಗುತ್ತೆ ಗೊತ್ತಾ, ಇವಾಗ ಯಾವುದೋ ಒಂದು ಸಿನಿಮಾ ನೋಡಿ ನಾವು ಅಪ್ಪು ಸರ್ನ ಎಷ್ಟು ಇಷ್ಟಪಟ್ಟಿರ್ತೀವಿ, ಆ ಟೈಮ್ಗೆ ಅಪ್ಪು ಸರ್ ನಮ್ಮ ಫೇವ್ರೇಟ್ ಅಂತ. ಇವತ್ತು ನಾವು ಕೂತಿರೋದು ಅಪ್ಪೂಸ್ 93 ಕಿಚನ್ ಅಲ್ಲಿ. ನಾನು ಅವ್ರ ಮೇಲಿರೋ ಅಭಿಮಾನಕ್ಕೇನೆ ಅಪ್ಪೂಸ್ 93 ಕಿಚನ್ ಅಂತ ಹೆಸರಿಟ್ಟಿದ್ದು. ನಾನು ಏನಕ್ಕೆ ಕಂಪೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಇಟ್ ಕೀಪ್ಸ್ ಚೇಂಜಿಂಗ್. ಅಂಡ್ ಒಂದೊಂದು ಸನ್ನಿವೇಶ ಬಂದಾಗ ಅವ್ರು ಬೇಕು ನಮ್ಗೆ ಆ ಸ್ಪಾಟ್ ಅಲ್ಲಿ ಅಂತ ಅನ್ಸೋದು ಸಹಜ. ಅಂಡ್ ನಮ್ಮಲ್ಲಿ ಒಂದಷ್ಟು ಎಷ್ಟು ರಿಜಿಸ್ಟರ್ಡ್ ಮಾಡ್ಬಿಟ್ಟಿರ್ತಾರೆ ಆರ್ಟಿಸ್ಟ್ಗಳು ಅಂತಂದ್ರೆ, ಹೀರೋಗಳು ಸ್ಪೆಷಲಿ. ಅವ್ರನ್ನ ಯಾವುದೇ ಕಾರಣಕ್ಕೂ ಬೇಡ ಗುರು ಅಂತ ಹೇಳ್ಕೊಳಕ್ಕಾಗಲ್ಲ. ಆ್ಯಂಡ್ ನನ್ನನ್ನು ತುಂಬ ಕಡೆ ಕೇಳಿದಾಗ ನಾನು ಹೇಳಿರೋದು, ನಾನು ದರ್ಶನ್ ಫ್ಯಾನ್, ನನ್ನ ದರ್ಶನ್ ಇಸ್ ಮೈ ಫೇವ್ರೇಟ್. ನನ್ನ ಏನಾದರೂ ಸರಿ ಒಂದೇ ದಿನದ ರೋಲ್ ಮಾಡೋದಕ್ಕೆ ನಾನು ವಿರಾಟ್ ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆನಲ್ಲಿ. ಒಂದೇ ದಿನದ್ದು ಹೋಗಿ, ಯಾಕಂದ್ರೆ ದರ್ಶನ್ ನೋಡ್ಬೇಕು ಅನ್ನೋದು ಅಷ್ಟೇ ನಂದು ಒಂದು ಕನ್ಸರ್ನ್ ಆಗಿತ್ತು ಆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ. ದರ್ಶನ್ ಇಸ್ ಮೈ ಫೇವ್ರೇಟ್ ಅಂತ. ಅಟ್ ದ ಸೇಮ್ ಟೈಮ್ ನಲ್ಲ ಇಸ್ ಮೈ ಫೇವ್ರೇಟ್ ಸಿನಿಮಾ.
ಸೊ ನನಗೆ ಸುದೀಪ್ ಅವರಲ್ಲಿ ಸಿಕ್ಕಾಪಟ್ಟೆ ಇಷ್ಟ. ಸೊ ಸುದೀಪ್ ಅವರನ್ನ ನಾನು ನೋಡಿದಾಗ ಸರ್ ನಾನು ನಿಮ್ಮನ್ನು ಹಕ್ ಮಾಡ್ಕೋಬೋದು ಅಂತ ಕೇಳಿ ರಿಕ್ವೆಸ್ಟ್ ಮಾಡಿ ಅನುಬಂಧದಲ್ಲಿ ನಾನು ಹಕ್ ಮಾಡ್ಕೊಂಡಿದ್ದೆ. ಈ ಸ್ಟಾರ್ಟಿಂಗ್ ಎಪಿಸೋಡ್ನಲ್ಲಿ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡುವಂಥ ಓಪನಿಂಗ್ ಎಪಿಸೋಡ್ನಲ್ಲಿ ನಾನು ಸರ್ ಹಕ್ ಮಾಡ್ಕೋಬೋದು ಅಂತ ಕೇಳಿ ಹಕ್ ಮಾಡ್ಕೊಂಡಿದ್ದೀನಿ. ಸೊ ಏನಾಗುತ್ತೆ ನಮ್ಗೆ ಅವರು ನೋಡಿದಾಗ ನಮ್ಗೆ ಅವ್ರು ಬೇಕು ಅಂತ ಅನ್ಸುತ್ತೆ ಸಹಜ. ಸೊ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಕೀಪ್ಸ್ ವೆರಿ ಇವ್ರನ್ನ ಇಷ್ಟಪಟ್ವಿ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಇಷ್ಟಪಡಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಯಶ್ ಅವ್ರ ಡ್ಯಾನ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಅವ್ರು ನಮ್ಮ ಕನ್ನಡದವ್ರನ್ನ ನಾವು ಯಾವಾಗ ಬೇಕಾದ್ರೂ ಇಷ್ಟಪಡ್ಬೋದು. ಅಷ್ಟು ಆ ಲೆವೆಲ್ ಅಲ್ಲಿ ಅವರು ಸಖತ್ತಾಗಿರ್ಬೇಕಾದ್ರೆ ನಾವು ಅವ್ರನ್ನ ಇಷ್ಟ ಇಲ್ಲ ಅಥವಾ ಅವ್ರು ನಮ್ಮನ್ನ ವಿಶ್ ಮಾಡ್ಲಿ ಅಂತ ಹೇಳ್ಕೊಳ್ಳೋದು ತಪ್ಪೇನಿಲ್ಲ. ಅಂಡ್ ಇಟ್ ಕೀಪ್ಸ್ ವೇರಿಂಗ್ ಟೈಮ್ ಟು ಟೈಮ್ ವೇರಿ ಆಗ್ತಾ ಇರುತ್ತೆ ಎಲ್ಲ ಫೇವರೇಟ್ಸ್ ಅನ್ನೋದು. ಇವಾಗ ನಿಮ್ಗೆ ನೀವೆಲ್ಲ ಸ್ಕೂಲಲ್ಲೋ ಕಾಲೇಜಲ್ಲೋ ಇದ್ದಾಗ ಐಶ್ವರ್ಯ ರೈ ತುಂಬಾ ಇಷ್ಟ ಆಗಿರ್ತಾರೆ. ಇವಾಗ ನಿಮ್ ಫೇವ್ರೇಟ್ ಹೀರೋಯಿನ್ ಯಾರು ಹೇಳಿ? ನಿಜ ಹೇಳಿ. ಸ್ಟಿಲ್ ರಮ್ಯಾ. ಸಿ ಲೈಕ್ ಅಂದ್ರೆ ಏನಾಗುತ್ತೆ, ಯಾವಾಗೂ ಒಂದ್ಸತಿ ನಮ್ಗೆ ಐಶ್ವರ್ಯ ರೈ ತುಂಬಾ ಇಷ್ಟ ಆಗಿರ್ತಾರೆ, ಇನ್ನೊಂದ್ಸತಿ ನಮ್ಗೆ ರಮ್ಯಾ ಅವ್ರು ತುಂಬಾ ಇಷ್ಟ ಆಗಿರ್ತಾರೆ. ನನ್ನ ರೋಲ್ ಮಾಡೆಲ್ ಬಂದು ನನ್ನ ಫೇವ್ರೇಟ್ ಬಂದು ರಮ್ಯಾ ಅವ್ರು ಯಾವಾಗ್ಲೂ. ಅಟ್ ದ ಸೇಮ್ ಟೈಮ್ ನಂಗೆ ನಯನತಾರ ತುಂಬಾ ಇಷ್ಟ. ಓಕೆನಾ? ಅಂದ್ರೆ ಯಾಕೆ ಲೇಡಿ ಸೂಪರ್ ಸ್ಟಾರ್ ಅವ್ರು ಹಾಗೆ ನಾವು ಬೆಳಿಬೇಕು. ನಮ್ಮ ಕನ್ನಡದಲ್ಲಿ ಇವಾಗ ಸದ್ಯಕ್ಕೆ ನಾವು ನೋಡ್ಬೇಕು ಅಂತಂದ್ರೆ ರೆಬಲ್ ಆಗಿ ಮಾಡಿದಂಥವ್ರು ನಮ್ಮ ಮಾಲಾಶ್ರೀ ಅವರು. ನಾನು ಅವ್ರು ಹುಟ್ಟಿದ್ದೀನಿ ಲೈಕ್ ನನ್ನ ಡೇಟ್ ಆಫ್ ಬರ್ತ್ ನಮ್ದು ಸೇಮ್ ಇದೆ. ಸೊ ನನ್ಗೆ ಬಹಳಷ್ಟು ಟೈಮಲ್ಲಿ ಅವ್ರು ಆಗ್ಬೇಕು, ಅವ್ರ ತರ ಆಗ್ಬೇಕು ಅಂತ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ರಮ್ಯಾ ನೋಡ್ಬೇಕಾದ್ರೆ ಬೆಳೆದ್ರೆ ಹಿಂಗೆ ಬೆಳಿಬೇಕು ಅನ್ಸುತ್ತೆ. ಲೇಡಿ ಸೂಪರ್ ಸ್ಟಾರ್ನ ನೋಡ್ಬೇಕಾದ್ರೆ ಏನನ್ಸುತ್ತೆ, ಆ ರೀತಿ ಒಂದು ಮೇಲ್ ಹೀರೋ ಅಂತ ನಾವೇನು ಅನ್ಕೋತೀವಿ ಆ ಲೆವೆಲ್ಗೆ ಅವರು ಒಂದು ಫ್ಯಾನ್ ಬೇಸ್ ಇಟ್ಕೊಂಡಿದ್ದಾರೆ. ಆ ಒಂದು ಗತ್ತಿದೆ, ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ತುಂಬಾ ಕಡೆ ಅನ್ಸುತ್ತೆ. ಅದಕ್ಕೋಸ್ಕರ ಅದನ್ನ ಅವಕಾಶ ಅಥವಾ ಸಮಯ ಅಂತ ಅನ್ಕೊಳ್ಳೋದು ನಾಟ್ ರಿಯಲಿ ರೈಟ್. ನನಗೆ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ನೀವು ಅವ್ರ ಕ್ಯಾರೆಕ್ಟರ್ ಇಷ್ಟಪಡದೇ ಇರ್ಬೋದು, ನಿಮಗೆ ಅವ್ರ ಫ್ರೆಂಡ್ಶಿಪ್ ಆಗಿ, ಬಟ್ ವಿಷಯಕ್ಕೋಸ್ಕರ ನೀವು ಅವ್ರನ್ನ ಸಮರ್ಥನೆ ಮಾಡ್ಕೊಂಡಿದ್ದು ನನಗೆ ಬಹಳ ತುಂಬಾ ಖುಷಿ ಆಯ್ತು. ಇಲ್ಲ ವಿಷಯ ರೈಟ್ ಇರ್ಬೇಕಾದ್ರೆ ಯಾರು ಸೀರಿಯಸ್ಲಿ ನನಗೆ ಹಾಗೆ ಅನಿಸ್ತು, ತುಂಬಾ ಖುಷಿ ಆಯ್ತು. ಅದಾದ ನಂತರ ನಾನು ಆಕ್ಚುಲಿ ನಿಮ್ಗೆ ಅಟ್ರಾಸಿಟಿ ಕೇಸ್ದೊಂದು ನಿಮ್ಗೆ ಒಳಗಿದ್ದಾಗ ಆಯ್ತು. ಆಕ್ಚುಲ್ ಆಗಿ ಏನಾಗುತ್ತೆ, ಪೊಲೀಸ್ನವರು ಒಳಗೆ ಬಂದಾಗ ಏನ್ ವಿಚಾರಣೆ ಮಾಡ್ತಾರೋ ಅಥವಾ ನಿಮ್ ಸ್ಪೆಷಲ್ ರೂಮ್ಗೆ ಏನಾದ್ರು ಕರೆಸ್ತಾರ, ಏನಾಗುತ್ತೆ ಅಲ್ಲಿ ಅಂತ? ಅಲ್ಲಿ ನಾರ್ಮಲ್ ನಮ್ಗೆ ಟಾಸ್ಕ್ ಮಾಡ್ಬೇಕು ಅಂತಂದಾಗ ಬ್ಲೈಂಡ್ಸ್ ಡೌನ್ ಮಾಡ್ತಾರೆ. ಸೊ ಎಲ್ಲಾರನ್ನು ಮನೆ ಒಳಗಡೆ ಹಾಕಿರ್ತಾರೆ, ಆಚೆ ಯಾರು ಬರೋಂಗಿರಲ್ಲ. ಫಾರ್ ಮೈ ಲಕ್ ನಾನು ಅವತ್ತು ಕಳಪೆನಲ್ಲಿದ್ದೆ. ಸೊ ನಾನ್ ಮನೆಯಿಂದ ಹೊರಗಡೆ ಇದ್ದೆ. ಅಲ್ಲಿ ಕರೆದು ಆಕ್ಟಿವಿಟಿ ರೂಮ್ ಅಂತ ಬಂದಿದೆ, ಅಲ್ಲೂ ಒಂದಷ್ಟು ಗೇಮ್ಗಳೆಲ್ಲ ಆಡ್ಸಿರ್ತಾರೆ ನಮ್ಗೆ. ಆಕ್ಟಿವಿಟಿ ರೂಮ್ ಅಲ್ಲಿ ಲಾಕ್ ಮಾಡ್ಬಿಟ್ಟು ಅಲ್ಲಿ ಮಾತಾಡ್ಸಿದ್ದು. ಸೊ ಅದು ಸಪ್ರೇಟ್ ಆಗಿ ಮಾತಾಡ್ತಾರೆ, ಯಾರಿಗೂ ಒಂದು ಇನ್ಫಾರ್ಮೇಶನ್ ಹೋಗಲ್ಲ, ಯಾರಿಗೂ ಏನು ಗೊತ್ತಾಗಲ್ಲ. ನಿಮ್ಗೆ ಏನು ಕ್ವಶನ್ಸ್ ನನಗೆ ತುಂಬಾ ಶಾಕಿಂಗ್ ಆಗಿತ್ತು ಅದು ವಿಷಯ ಗೊತ್ತಾದಾಗ. ಅಂಡ್ ಫಸ್ಟ್ ಆಫ್ ಆಲ್ ನಾನು ಹೇಳಿರ್ಲಿಲ್ಲ ಏನೂ. ನಾನು ಹೇಳಿದಿದ್ರೆ ಓಕೆ ನಾನೆಲ್ಲೋ ತಪ್ಪು ಮಾಡಿದೆ ಅನ್ನೋದು ಇರ್ತಾ ಇತ್ತು. ಬಟ್ ನಾನೇನು ಹೇಳಿರ್ಲಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿ ಇದ್ದಿದ್ರಿಂದ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ ಬಂದೆ. ಅಲ್ಲೇನು ಅಂದ್ರೆ ಶಾಕಿಂಗ್ ಏನಕ್ಕೆ ಅಂತಂದ್ರೆ ಅದು ಸ್ಪಷ್ಟವಾಗಿದೆ. ಸ್ಪಷ್ಟವಾಗಿ ಇಲ್ಲ ಅಂತ ಅಂದಿದ್ರೆ ಪರವಾಗಿರಲಿಲ್ಲ. ಅಂಡ್ ಯಾರನ್ನೋ ಯಾವುದೋ ಒಂದು ಟಾಪಿಕಲ್ಲಿ ಬೈತಿರ್ಬೇಕಾದ್ರೆ ಇನ್ಯಾವುದೋ ಕಮ್ಯುನಿಟಿನ ತಂದು ಬೈಯೋ ಅವಶ್ಯಕತೆ ಇರಲಿಲ್ಲ. ಅಂಡ್ ಅವ್ರು ಯಾವ್ದಾದ್ರು ಆ ಕಮ್ಯುನಿಟಿಗೆ ಬಿಲಾಂಗ್ ಆಗಿದ್ರೆ, ಅದು ನಮಗ್ ಗೊತ್ತಿದ್ರೆ, ಇವ್ರಿಗೂ ನಮಗೂ ಏನಂತಾರಲ್ಲ ಕ್ಯಾಮ್ರಾ ಇಲ್ದೇ ಇರೋ ಟೈಮಲ್ಲಿ ಜಗಳ ಆಗಿದ್ದು ನಾವಲ್ಲಿ ಬಂದು ಸಿಕ್ಕಿ ಆ ಥರದ್ದು ಏನಾದ್ರು ಬ್ಯಾಕ್ ಗ್ರೌಂಡ್ ಇತ್ತು ಅಂತ ಅಂದಿದ್ರೆ ಹೂನಪ್ಪ ಇವ್ರು ಪರ್ಪಸ್ಫುಲಿ ಟಾರ್ಗೆಟ್ ಮಾಡಿ ಬೈದ್ರು ಅಂತ ಹೇಳ್ಬೋದು. ನನಗೂ ಅವ್ನಿಗೂ ಪರಿಚಯನೇ ಇರಲಿಲ್ಲ, ಪ್ರತಾಪ್ಗೂ ನನಗೂ ಪರಿಚಯನೇ ಇರಲಿಲ್ಲ, ಅಲ್ಲಿ ಬಂದೇ ನೋಡಿರೋದು. ಸೊ ಹಂಗಿರ್ಬೇಕಾದ್ರೆ ಇನ್ನು ನಾನೇ ಕೆಂಕಿ ಮಾತಾಡ್ಸಿದ್ದೀನಿ ಅವ್ರನ್ನ, ಅವ್ರು ಕಮ್ಮಿ ಮಾತಾಡ್ತಾರೆ ಅಂತ ಹೇಳಿ. ಹಂಗಿರ್ಬೇಕಾದ್ರೆ ಅವ್ರನ್ನ ಬೈಯೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಯಾಕೆ ಬೈದಿದ್ದು, ಫೌಲ್ ಆಗ್ತಿತ್ತು, ನೀನು ನೋಡೋದಕ್ಕೆ ಕಾಣಿಸಲ್ವಾ ನಿನಗೆ, ಅಥವಾ ಇನ್ನೂ ಒಂದೇನಂತಂದ್ರೆ ಅವ್ರು ನೋಡಿ ಸುಮ್ಮನಾದ್ರು ಅನ್ನೋದು ನನಗೆ ಬೇಜಾರಿದ್ದು. ನೋಡೇ ಇಲ್ಲ ಅಂದಿದ್ರೆ ಪರವಾಗಿಲ್ಲ, ನೋಡಿ ಸುಮ್ಮನಾದ್ರು ಕಣ್ಣಿಂದ ಕಾಣಿಸಿದ್ರು ಕೂಡ ನೀನು ಅದನ್ನ ಪರ್ಪಸ್ಫುಲಿ ಅವಾಯ್ಡ್ ಮಾಡ್ತಿದ್ಯಾ ಆ ಟಾಪಿಕ್ನ ಅನ್ನೋ ರೀತಿನಲ್ಲಿ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಅವ್ರಿಗೆ ನಾನು